ಇದೀಗದ ಕತೆ ಒಂದು ಕಲ್ಪಿತ ರಾಜ್ಯ ವಿದ್ಯಾನಗರದ ಕುರಿತಾದದು. ವಿದ್ಯಾನಗರವು ಹೆಸರಲ್ಲಿಯೇ ತಿಳಿಯುವಂತೆ ವಿದ್ಯೆಗೆ, ಶ್ರದ್ಧೆಗೆ ಹೆಸರುವಾಸಿಯಾಗಿತ್ತು. ಆದರೆ ಇತ್ತೀಚೆಗೆ ರಾಜಕೀಯ ಲಾಭಕ್ಕಾಗಿ ಅನ್ಯಾಯ ನಡೆಯುತ್ತಿದ್ದಾಗ ಜನರಿಗೆ ಹೊಸ ನಾಯಕನ ನಿರೀಕ್ಷೆಯಿತ್ತು. ಅದರಲ್ಲಿಯೇ ಏಕಾಏಕಿ ಜನರ ನಡುವೆ ಬೆಳಕು ಹೊಳೆಯಿತು. ಶೂರತ್ವ, ಬುದ್ಧಿಮತ್ತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದ ಯುವರಾಜ ರುದ್ರಪ್ರತಾಪ್ ರಾಜ್ಯದ ರಾಜಸಿಂಹಾಸನಕ್ಕೇರಿದ. ರುದ್ರಪ್ರತಾಪ್ ಜನಸಾಮಾನ್ಯನ ಬದುಕು ಅರ್ಥ ಮಾಡಿಕೊಂಡಿದ್ದ. ಅವನ ಪಾಲಿಗೆ ಆಡಳಿತ ಎಂಬುದು ಒಂದು ಅಧಿಕಾರವಲ್ಲ, ಅದು ಸೇವೆ. ರಾಜಗೃಹ ಪ್ರವೇಶ ದಿನ ರುದ್ರಪ್ರತಾಪ್ ತನ್ನ ಪ್ರಥಮ ಭಾಷಣದಲ್ಲಿ ಹೀಗಂದ: ಈಗಿನಿಂದ ಈ ಸಿಂಹಾಸನದ ಮುಂದಿರುವ ಬಲ ಎಂಬುದು ಶಸ್ತ್ರಾಸ್ತ್ರಗಳಲ್ಲಿ ಅಲ್ಲ, ಇದು ಜನರ ನಂಬಿಕೆಯಲ್ಲಿ ಇರುತ್ತದೆ. ನಾನು ತಪಸ್ವಿಯಂತೆ ಸೇವೆ ಮಾಡುತ್ತೇನೆ. ಈ ನೂತನ ಯುಗದಲ್ಲಿ ನಾನು ರಾಜ ಅಲ್ಲ, ನಾನು ಜನರ ಸೇವಕ. ನನ್ನ ಹೆಸರಿನಲ್ಲಿ ಒಂದು ದಿನ ಸುಳ್ಳು ನಡೆಯಲಾರದು. ಆಗ ನಡೆದ ಭೂಸಾರಣೆಯಂತೆ ಪ್ರಜಾಪ್ರಭುತ್ವದ ಹೊಸ ಹೆಜ್ಜೆ ಮುನ್ನಡೆದಿತು. ರುದ್ರಪ್ರತಾಪ್ ತಕ್ಷಣವೇ ಬಡವರಿಗಾಗಿ ವಸತಿ ಯೋಜನೆ ಘೋಷಿಸಿದರು. ಅನಾಥ ಮಕ್ಕಳಿಗೆ ಶಿಕ್ಷಣ ಮೌಲ್ಯವಿಲ್ಲದೆ ದೊರೆಯಿತು. ಮಹಿಳಾ ಶಕ್ತೀಕರಣಕ್ಕಾಗಿ ವಿಶೇಷ ಯೋಜನೆಗಳು ಆರಂಭವಾಯಿತು. ಆದರೆ ಹೊಸ ರಾಜನ ಈ ಬದಲಾವಣೆಗಳನ್ನು ಎಲ್ಲರೂ ಒಪ್ಪಲಿಲ್ಲ. ರಾಜ್ಯದ ಹಿರಿಯ ಅಗ್ರಹಾರಿಕರು, ಹಣದ ವ್ಯಾಪಾರಿಗಳು ಮತ್ತು ಹಳೆಯ ರಾಜಕೀಯ ಗುಂಪುಗಳು ಈ ಬದಲಾವಣೆಗಳನ್ನು ವಿರೋಧಿಸಿದವು. ಅವರು ರಾಜನ ವಿರುದ್ಧ ಜನರನ್ನು ಕೆದಕಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಒಂದು ದಿನ ಒಂದು ಭೀಕರ ಘಟನೆ ನಡೆಯಿತು. ರಾಜ್ಯದ ಮುಖ್ಯ ಖಜಾನೆ ಕಳ್ಳತನವಾದ ಸುದ್ದಿ ಹರಡಿತು. ಎಲ್ಲರೂ ಆತಂಕಗೊಂಡರು. ಜನರ ಕಣ್ಣುಗಳು ರಾಜನತ್ತ ತಿರುಗಿದವು. ಆದರೆ ರುದ್ರಪ್ರತಾಪ್ ತಲೆಬಾಗದೆ ಶಾಂತಿಯಿಂದ ತನಿಖೆಗೆ ಆದೇಶಿಸಿದರು. ಆತನ ಬುದ್ಧಿಮತ್ತೆ ಇದೇ ಸಂದರ್ಭದಲ್ಲಿ ತಲೆ ಎತ್ತಿತು. ತನಿಖೆ ನಡೆಸಿದಾಗ ಅದೇ ರಾಜ್ಯದ ಹೆಸರಿನಲ್ಲಿ ಕೆಲಸ ಮಾಡುವವರು ಹಳೆಯ ಅಧಿಕಾರಿಗಳ ಜೊತೆಗೆ ಸೇರಿ ಈ ಕೃತ್ಯ ನಡೆಸಿದರು ಎಂದು ಬಹಿರಂಗವಾಯಿತು. ತಕ್ಷಣವೇ ರಾಜನು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡರು. ಅವನು ಅದೇ ವೇದಿಕೆಯ ಮೇಲೆ ನಿಂತು ಪ್ರಜೆಗಳಿಗೆ ಮತ್ತೆ ಆಶ್ವಾಸನೆ ನೀಡಿದ: ಸತ್ಯ ಶಾಶ್ವತ, ಯಾವತ್ತೂ ಸತ್ಯದ ಜಿತವಾಗುತ್ತದೆ. ನಾನು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡಿದ ಯಾರಿಗಾದರೂ ಕ್ಷಮಿಸಲ್ಲ. ಈ ಬದಲಾವಣೆಯಿಂದ ಜನರಲ್ಲಿ ಮತ್ತಷ್ಟು ವಿಶ್ವಾಸ ಮೂಡಿತು. ಇದೇ ಸಂದರ್ಭದಲ್ಲಿ ರುದ್ರಪ್ರತಾಪ್ ತನ್ನ ಸಾಮಾನ್ಯ ಬುದ್ಧಿವಂತಿಕೆಯಿಂದ ತಂತ್ರಜ್ಞಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಡಿಜಿಟಲ್ ವಿದ್ಯಾನಗರ ಯೋಜನೆ ಆರಂಭಿಸಿದರು. ರಾಜ್ಯದ ಎಲ್ಲ ಸೇವೆಗಳನ್ನು ಡಿಜಿಟಲ್ ಮಾಡಿದರು. ಹಕ್ಕುಪತ್ರಗಳು, ಭೂ ದಾಖಲೆಗಳು, ಶಿಕ್ಷಣ, ಆರೋಗ್ಯ ಎಲ್ಲವೂ ಆನ್ಲೈನ್ ಮೂಲಕ ಜನರಿಗೆ ತಲುಪುವಂತಾಯಿತು. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಕಲಿಸಲು ರಾಜನು ಪ್ರಜೆಗಳ ಜೊತೆಗೆ ನೇರ ಸಂಪರ್ಕ ಕಾಯ್ದುಕೊಳ್ಳಲು ಜನವಾಣಿ ಎಂಬ ಆನ್ಲೈನ್ ಪೋರ್ಟಲ್ ಆರಂಭಿಸಿದರು. ಪ್ರತಿ ಶನಿವಾರ ಜನರ ಸಮಸ್ಯೆಗಳನ್ನು ಆನ್ಲೈನ್ನಲ್ಲಿ ನೇರವಾಗಿ ಕೇಳಿ ಪರಿಹರಿಸುವ ಯೋಜನೆ ಪ್ರಾರಂಭವಾಯಿತು. ಆ ಸಮಯದಲ್ಲಿ ಅಲ್ಲಿಂದಲೇ ಶಕ್ತಿಶಾಲಿಯಾದ ವಿಜಯ ಎಂದು ಗುರುತಿಸಲ್ಪಟ್ಟ ಮಹಿಳೆ ಅನೇಕ ಬಡ ಮಹಿಳೆಯ ಹೆಸರಿನಲ್ಲಿ ತಾನು ಚಂದ್ರಬಿಂದು ಗ್ರಾಮದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ವಿವರಿಸಿದಳು. ತಕ್ಷಣವೇ ರಾಜನು ಅಧಿಕಾರಿಗಳನ್ನು ಕಳುಹಿಸಿದರು. ಅನೇಕ ಬಾರಿ ರುದ್ರಪ್ರತಾಪ್ ಮಾದರಿಯಾಗಿದ್ದ ತನ್ನ ಶಿಸ್ತು ಮತ್ತು ಶಕ್ತಿ ಕೇವಲ ಮಾತಲ್ಲಿ ಅಲ್ಲ, ಕಾರ್ಯದಲ್ಲಿಯೂ. ಒಂದು ದಿನ ರಾತ್ರಿಯಿಡೀ ಡಿಸ್ಗೈಸ್ ಧರಿಸಿ ತನ್ನ ಸಾಮಾನ್ಯ ಪ್ರಜೆಗಳ ಹಳ್ಳಿ, ಪಟ್ಟಣಗಳಲ್ಲಿ ಅವರ ಜೀವನ ನೋಡಲು ಹೊರಟ. ಅವರು ಕಂಡ ದೃಶ್ಯಗಳು ಕಡು ಸತ್ಯವನ್ನು ಹೇಳಿದವು. ಎಲ್ಲೆಲ್ಲೂ ಇನ್ನೂ ಬಡತನ, ಮಹಿಳೆಯರ ಕಷ್ಟ, ಅನುದಾನ ತಲುಪದ ಮನೆಗಳು. ಈ ದೃಶ್ಯಗಳನ್ನು ನೋಡಿದ ಮೇಲೆ ರಾಜ ತಕ್ಷಣವೂ ರಾಜಕೀಯ ಅಧಿಕಾರಿಗಳ ಸಭೆ ಕರೆದ. ನೀವು ನೀಡಿದ ಸುಳ್ಳು ವರದಿಗಳ ಬಗ್ಗೆ ನನಗೆ ಖಚಿತತೆ ಬಂದಿದೆ. ಇಲ್ಲಿಂದ ಮುಂದೆ ನೀವು ನಿಜವಾದ ಸೇವೆ ಮಾಡದಿದ್ದರೆ ನಿಮ್ಮ ಸ್ಥಾನ ತಪ್ಪಿಸುತ್ತೇನೆ ಎಂದು ಕಟ್ಟುನಿಟ್ಟಾಗಿ ಹೇಳಿದರು. ಅದು ರಾಜ್ಯದ ರಾಜಕೀಯದಲ್ಲಿಯೇ ತಿರುಗುಹರಿವು. ಆ ದಿನದಿಂದ ವಿದ್ಯಾನಗರದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ನೂತನ ತಂತ್ರಜ್ಞಾನ, ಪ್ರಜಾಪ್ರಭುತ್ವ, ಶಕ್ತಿ ಮತ್ತು ಶ್ರದ್ಧೆ ಸಂಯೋಜನೆಯ ಹೊಸ ಯುಗದಲ್ಲಿ ಜನರು ತಮ್ಮ ಜೀವನ ಸುಧಾರಿಸಿಕೊಳ್ಳಲು ಆರಂಭಿಸಿದರು. ಜನರು ರಾಜನಿಗೆ ನವಯುಗದ ರಾಜ ಎಂದು ಹೆಸರು ಇಟ್ಟರು. ಆದರೆ ರುದ್ರಪ್ರತಾಪ್ ಯಾವತ್ತೂ ಹೇಳುತ್ತಿದ್ದ: ನಾವೆಲ್ಲರೂ ಒಟ್ಟಿಗೆ ನಿರ್ಮಿಸಿರುವ ಭಾರತವಿನ ಒಂದು ಸಾಮಾನ್ಯ ವ್ಯಕ್ತಿ. ನಾನೇನು ಮಹಾನ್ ಅಲ್ಲ, ಮಹಾನ್ ಎಂದರೆ ನನ್ನ ಜನರು. ಇದೊಂದು ನಿಜವಾದ ರಾಜಕೀಯ ನಾಯಕನ ಕಥೆ. ಇದು ಭವಿಷ್ಯದಲ್ಲಿಯ ಹೊಸ ಭಾರತದ ಸಂಕೇತ.